ಇನ್ನು ಬಿಜೆಪಿ ಕಾಲದಲ್ಲಿ ನಡೆದಿರತಕ್ಕಂಥ ಕೋವಿಡ್ ಹಗರಣ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣ. ಈ ಹಗರಣದಲ್ಲಿ ಈಗ ಬಿಜೆಪಿಗರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಶಾಕ್ ಸಿಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ನೀಡೋದಕ್ಕೆ ಮುಖ್ಯ ಆಯುಕ್ತರು ತಯಾರಿ ಮಾಡ್ಕೋತಾ ಇದ್ದಾರೆ. ಬಿಜೆಪಿ ನಾಯಕರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳಿಗೂ ಶಾಕ್. ಈಗ 28 ಅಧಿಕಾರಿಗಳಿಗೆ ನೋಟಿಸ್ ಕೊಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಕೋವಿಡ್ ಅವಧಿಯಲ್ಲಿ ಭ್ರಷ್ಟಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಈ ಅಧಿಕಾರಿಗಳು. ಜಸ್ಟಿಸ್ ಮೈಕಲ್ ಕುನ್ಹಾ ವರದಿಯನ್ನು ಆಧರಿಸಿ ಅಧಿಕಾರಿಗಳಿಗೆ ನೋಟಿಸ್ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗೋ ಸಾಧ್ಯತೆ ಇದೆ. ಈಗಾಗಲೇ ಮಾಸ್ಕ್, PPE ಕಿಟ್ ಖರೀದಿಯಲ್ಲಿ 167 ಕೋಟಿ ಅಕ್ರಮ ಅಂತ FIR ಕೂಡ ಆಗಿದೆ. ಒಂದು FIR ಈಗಾಗಲೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ ಅಧಿಕಾರಿಗಳ ವಿರುದ್ಧ. ಕೆಲವರು ಈಗಾಗಲೇ ನಿವೃತ್ತಿ ಹೊಂದಿದ್ದಾರೆ, ಅವ್ರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪಾಲಿಕೆ ಆಯುಕ್ತರು ಮುಂದಾಗಿದ್ದಾರೆ. ಸನ್ಮಾನ್ಯ ಜಸ್ಟಿಸ್ ಕುನ್ನಾ ಅವರು ನಮ್ಮ BBMPದು ಪಾರ್ಷಿಯಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದರು. ಅದರಲ್ಲಿ ಹೆಡ್ ಆಫೀಸಿಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಮತ್ತು 4 ವಲಯಗಳಿಂದ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಬಗ್ಗೆ ಅವ್ರದ್ದು ವರದಿ ಬಂದಿದೆ. ಆ ವರದಿಯಲ್ಲಿ ಅವ್ರದ್ದು ಏನೇನು ರಿಮಾರ್ಕ್ಸ್ ಇದಾವೆ, ಎಲ್ಲಿ ಪ್ರೋಸೆಸ್ ಫಾಲೋ ಆಗಿಲ್ಲ, ಎಲ್ಲಿ ಎಕ್ಸ್ಪೆಂಡಿಚರ್ಗೆ ರೆಕಾರ್ಡ್ಸ್ ಫೈಲ್ಸಲ್ಲಿ ಏನು ಅವೈಲೇಬಲ್ ಇದಾವೆ ಅದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಎಕ್ಸ್ಪ್ಲನೇಷನ್ ಪಡಿಬೇಕಾಗ್ತದೆ. ಸೊ 4 ವಲಯಗಳಿಂದ ಈಗ ವರದಿ ಬಂದಿದೆ. ನಮ್ಮ ಹೆಡ್ ಆಫೀಸ್ದ ವರದಿ ಕೂಡ ರೆಡಿ ಇದೆ. ಅದು ಎಲ್ಲ ಕಂಪೈಲ್ ಮಾಡಿಕೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ BJP ಅವಧಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ, ಆಗ ಇದ್ದ ಅಧಿಕಾರಿಗಳು ಕೆಲವರು ರಿಟೈರ್ ಆಗಿರ್ತಾರೆ, ಕೆಲವರು ಸೇವೆ ಸಲ್ಲಿಸಿ ಮಾತೃ ಸಂಸ್ಥೆಗೆ ವಾಪಸ್ ಆಗಿರ್ತಾರೆ, ಇನ್ನು ಕೆಲವರು ಅಲ್ಲೇ ಇರಬಹುದು. ಈಗ ಅವ್ರಿಗೆಲ್ರಿಗೂ ನೋಟಿಸ್ ಏನಂತ ಜಾರಿ ಆಗ್ತಾ ಇದೆ, ಅದಕ್ಕೇನಾದ್ರು ಕಂಡೀಷನ್ಸ್ ಇದೆಯಾ ಆ ನೋಟಿಸ್ನಲ್ಲಿ ಅಂತ? ಅರವಿಂದ್, ಈಗ ಆ ನೋಟಿಸ್ನಲ್ಲಿ ಕಂಡೀಷನ್ ಅಂತ ಏನೂ ಇಲ್ಲ. ಪ್ರಮುಖವಾಗಿ ನೋಟಿಸ್ ಕೊಡ್ತಾ ಇರುವಂಥ ಕಾರಣ ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಆಗಿದೆ, ಅದಕ್ಕೆ ವಿವರಣೆಯನ್ನು ಕೊಡಿ ಅಂತೇಳಿ ನೋಟಿಸನ್ನು ನೀಡ್ತಾ ಇರುವಂಥದ್ದು. BBMP ವ್ಯಾಪ್ತಿಯ 8 ವಲಯಗಳಲ್ಲಿ 4 ವಲಯಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಎನ್ನುವಂಥ ಒಂದು ವರದಿ ಈಗ ಸಿಕ್ಕಿರುವಂಥದ್ದು. ಆ ವರದಿಯ ಪ್ರಕಾರವಾಗಿ 28 ಅಧಿಕಾರಿಗಳಿಗೆ ನೋಟಿಸ್ ಕೊಡಲಿಕ್ಕೆ ಈಗ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ವ್ಯತ್ಯಾಸ ಆಗಿರುವಂಥದ್ದಲ್ಲಿ ಕೋವಿಡ್ ಕೇರ್ ಸೆಂಟರ್ನ ಓಪನ್ ಮಾಡ್ತೀವಿ ಅಂತ ಹೇಳುವಂಥದ್ದು, ಲ್ಯಾಬ್ಗಳನ್ನು ಟೆಸ್ಟ್ ಮಾಡುವಂಥದ್ದಲ್ಲಿ ಅದರ ದರ ಮತ್ತು ಔಷಧಿ ಖರೀದಿಯಲ್ಲಿ ದರ, ಈ ರೀತಿ ದರದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗಿವೆ. ವ್ಯತ್ಯಾಸಕ್ಕೂ ಮತ್ತು ಈಗ ಬರ್ತಾ ಇರ್ತಕ್ಕಂಥ ಕೌಟ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಆ ಕಾರಣಕ್ಕೋಸ್ಕರ ಅವರಿಂದ ವಿವರಣೆಯನ್ನು ಕೇಳಿದ್ದಾರೆ. ಮೊದಲು ಅಧಿಕಾರಿಗಳಿಂದ ವಿವರಣೆಯನ್ನು ತೆಗೆದುಕೊಳ್ತಾರೆ. ವಿವರಣೆಯನ್ನು ತೆಗೆದುಕೊಂಡ ನಂತರ ಇಲಾಖಾ ಹಂತದಲ್ಲಿ ತನಿಖೆಯನ್ನು ಕೂಡ ಮಾಡ್ತೀವಿ, ಅದು ಮುಂದಿನ ಕ್ರಮ ಅಂತೇಳಿ ವಿಶೇಷ ಆಯುಕ್ತರು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ BBMPಯ ಪೂರ್ವ ವಲಯ, ಮಹದೇವಪುರ ವಲಯ, RR ನಗರ, ಬೊಮ್ಮನಹಳ್ಳಿ ವಲಯ 4 ವಲಯಗಳ BBMP ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟು ಅವರಿಂದ ವಿವರಣೆಯನ್ನು ಪಡೆದ ಬಳಿಕ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಇಲ್ಲೇ ಆಗಿರುವಂಥ ಅಕ್ರಮ ಸ್ಪಷ್ಟವಾಗಿದೆ. ಇನ್ನು ಉಳಿದ 4 ವಲಯಗಳದ್ದು ಕೂಡ ವರದಿ ಬರಬೇಕಾಗತ್ತೆ. ಈಗ ಬಂದಿರುವಂಥದ್ದು 4 ವಲಯಗಳಲ್ಲಿ ವ್ಯತ್ಯಾಸ ಆಗಿರೋದ್ರಿಂದಾಗಿ ಈ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ನಾಳೆ ಅಥವಾ ನಾಡಿದ್ರ ಒಳಗಡೆ ಆ ಅಧಿಕಾರಿಗಳಿಗೆ ನೋಟಿಸನ್ನು ನೀಡಿ ವಿವರಣೆಯನ್ನು ಪಡೆಯುವಂಥ ಕೆಲಸಕ್ಕೆ BBMP ಮುಖ್ಯ ಆಯುಕ್ತರು ಮುಂದಾಗ್ತಾ ಇರುವಂಥದ್ದು. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ನಾಳೆ ನಾಡಿದ್ರಲ್ಲಿ ಇವರೆಲ್ಲರಿಗೂ ನೋಟಿಸ್ ಸರ್ವ್ ಆಗುತ್ತೆ. ಯಾರ್ಯಾರು ಕೊಡಬೇಕು ಅಂತ ಲಿಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟು 28 ಜನ ಅಧಿಕಾರಿಗಳು.